ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಮತ್ತೊಂದು ಶ್ರೇಷ್ಠವಾದ ಸಮಯದಲ್ಲಿ ನಮ್ಮ ದೇವರ ಮಾತುಗಳನ್ನು ಧ್ಯಾನಿಸುವುದಕ್ಕಾಗಿ, ಆತನೊಂದಿಗೆ ಮಾತಾಡಿಕೊಳ್ಳುವುದಕ್ಕಾಗಿ, ಆತನ ಮಾತು ಕೇಳುವುದಕ್ಕಾಗಿ ಈ ಅನುದಿನ ಧ್ಯಾನವನ್ನು ದೇವರು ನಮಗೆ ಅನುಗ್ರಹಿಸಿದ್ದಕ್ಕಾಗಿ ದೇವರನ್ನು ಸ್ತುತಿಸುತ್ತೇನೆ. ನೀವು ಕೂಡ ಎಷ್ಟೋ ಆಸಕ್ತಿಯಿಂದ ಪ್ರತಿ ಉದಯದಲ್ಲಿ ಎದ್ದ ತಕ್ಷಣವೇ ದೇವರೊಂದಿಗೆ ಮಾತಾಡಿ ನೀವು ನಿಮ್ಮ ದಿನಚರಿಯನ್ನು ಪ್ರಾರಂಭಿಸಿ ಆಶೀರ್ವದಿಸಲ್ಪಡ್ತಾ ಇದ್ದೀರಿ ಎಂದು ತಿಳಿಯಪಡಿಸ್ತಿದ್ದೀರಿ. ನೀವು ಕಳಿಸುವ ವಾಟ್ಸಪ್ ಮೆಸೇಜ್ಗಳಿಗಾಗಿಯೂ ಕೂಡ ದೇವರನ್ನು ಸ್ತುತಿಸುತ್ತೇನೆ. ಕರ್ತನ ಚಿತ್ತದಂತೆ ಈ ಸೇವೆ ಮುಂದುವರಿಯುವ ಹಾಗೆ ಪ್ರಯಾಸ ಪಡ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ. ಚಿಕ್ಕ ಪ್ರಾರ್ಥನೆಯೊಂದಿಗೆ ಈ ದಿನ ವಾಕ್ಯ ಧ್ಯಾನವನ್ನು ಪ್ರಾರಂಭಿಸೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಮತ್ತೊಂದು ಸಾರಿ ದೇವರೇ, ಈ ಉದಯಕಾಲ ಸಮಯದಲ್ಲಿ ಮತ್ತೊಮ್ಮೆ ನಿಮ್ಮ ಸನ್ನಿಧಿಗೆ ಬರ್ತಿದ್ದೇವೆ. ಈ ನೂತನ ವರ್ಷದೊಳಗೆ ಪ್ರವೇಶಿಸಿ ಮುಂದೆ ಸಾಗುತ್ತಿರುವಾಗ ಪ್ರತಿದಿನ ನಿಮ್ಮ ಕೃಪೆಯಲ್ಲಿ ನಮ್ಮನ್ನು ಭದ್ರಪಡಿಸಿ, ನಿಮ್ಮ ಚಿತ್ತದಲ್ಲಿ ನಮ್ಮನ್ನು ನಡೆಸಿ, ನಿಮಗಿಷ್ಟಕರವಾಗಿ ನಮ್ಮೆಲ್ಲರನ್ನು ತಿದ್ದಿ ನಡೆಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಹೇಗಿದ್ದೀರಿ ಪ್ರಿಯರೇ? ಎಚ್ಚರಗೊಂಡಿದ್ದೀರಾ? ಬೆಳಗಾಯ್ತು, ಬಹಳ ಹೊತ್ತಾಯಿತು, ಆಗಲೇ 7 ಗಂಟೆ ಆಯಿತು. ಬಹುಶಃ ನೀವು ಇಂಡಿಯಾದಲ್ಲಿ ಇಲ್ಲದೇ ಇರ್ಬೋದು, ನಿಮಗೆ ಮಾರ್ನಿಂಗ್ ಅಲ್ಲದೇ ಇರ್ಬೋದು, ಸಾಯಂಕಾಲ ಆಗಿರ್ಬೋದು, ಬೇರೆ ಯಾವುದೋ ಸಮಯ ಆಗಿರ್ಬೋದು. ಆದರೂ ಕೂಡ ನಿಮ್ಮಲ್ಲಿ ಬಹಳಷ್ಟು ಜನ ಯಾವುದೇ ಸಮಯ ಆಗಿದ್ದರೂ ಕೂಡ ಆಸಕ್ತಿಯಿಂದ ಈ ವಾಕ್ಯ ಸಂದೇಶಗಳಿಂದ ಬಲ ಹೊಂದುತ್ತಾ ಇದ್ದೀರಿ ಎಂದು ತಿಳಿಸುತ್ತಾ ಇರುವುದರಿಂದ ದೇವರನ್ನು ಸ್ತುತಿಸ್ತೇನೆ. ಮಾತ್ರವಲ್ಲದೆ ಪ್ರತಿದಿನ ದೇವರ ಸನ್ನಿಧಿಯಲ್ಲಿ ಫ್ರೆಶ್ ಆಗಿ ದೇವರು ಅನುಗ್ರಹಿಸುವ ಸಂದೇಶವನ್ನು ನಿಮಗಾಗಿ ಸಿದ್ಧ ಮಾಡಿ ತಕ್ಕ ಸಮಯದಲ್ಲಿ ನಿಮ್ಮ ಮುಂದೆ ತರುವುದಕ್ಕಾಗಿ ನಾವು ಎಷ್ಟೋ ಪ್ರಯಾಸ ಪಡ್ತಿದ್ದೇವೆ. ಯಾಕೆಂದರೆ ಹೀಗೆ ಸೋಷಿಯಲ್ ಮೀಡಿಯಾದ ಮೂಲಕ ವಾಕ್ಯ ನಿಮ್ಮ ಮುಂದೆ ತರಬೇಕಾದ್ರೆ ನಾವು ಒಂದು ಟೀಮ್ ಆಗಿ ಕೆಲಸ ಮಾಡಬೇಕಾಗ್ತಿದೆ. ಸೊ ದೇವರ ಕೃಪೆಯಲ್ಲಿ ಮುಂದೆ ಸಾಗುತ್ತಿರುವಾಗ ನಿಮ್ಮ ಪ್ರಾರ್ಥನೆಯಲ್ಲಿ ನಮ್ಮನ್ನು ನೆನೆಸಿಕೊಳ್ಳಿರಿ. ಒಂದು ವಚನ ಓದುತ್ತೇನೆ, ಕೇಳ್ರಿ. ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 28ನೇ ವಚನ. ಒಂದು ವೇಳೆ ರೆಫರೆನ್ಸ್ ಹೇಳಿದ ಕೂಡಲೇ ಈ ವಾಕ್ಯ ನಿಮ್ಮ ನೆನಪಿಗೆ ಬರಬಹುದೇನೋ? ಬೈಬಲ್ ಓದಿ ದೇವರಲ್ಲಿ ನಂಬಿಕೆ ಇಟ್ಟಂಥವರು, ವಾಕ್ಯದಲ್ಲಿ ಆನಂದಿಸುವಂಥವರಿಗೆ ಇದು ಗೊತ್ತಾಗ್ತದೆ. ಅರ್ಥವಾಯ್ತಾ? ರೋಮ ಪತ್ರಿಕೆ 8ನೇ ಅಧ್ಯಾಯ 28ನೇ ವಚನ. ಒಂದು ವೇಳೆ ನೆನಪಾಗಿರೋದಾದ್ರೆ ಅದೇನೆಂದು ನಾನು ಹೇಳುವ ಮುಂಚೆಯೇ ಲೈವ್ ಚಾಟ್ನಲ್ಲಿ ನಿಮ್ಮ ಹೆಸರು ಊರು ಟೈಪ್ ಮಾಡುತ್ತಾ ಆ ವಾಕ್ಯ ಇದಾಗಿದೆ ಎಂದು ತಿಳಿಯಪಡಿಸಿ. ಓದೋಣವೇ? ರೋಮ 8ನೇ ಅಧ್ಯಾಯ 28ನೇ ವಚನ. ದೇವರನ್ನು ಪ್ರೀತಿಸುವವರಿಗೆ, ಅಂದರೆ ಆತನ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟವರಿಗೆ, ಮೇಲುಂಟಾಗುವುದಕ್ಕಾಗಿ ಸಮಸ್ತವೂ ಸಮಕೂಡಿ ಅನುಕೂಲವಾಗಿ ನಡೆಯುತ್ತವೆ ಎಂದು ಅರಿತುಕೊಳ್ಳಬೇಕು. ದೇವರನ್ನು ಪ್ರೀತಿಸುವವರಿಗೆ, ಆತನ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟವರಿಗೆ ಮೇಲುಂಟು ಮಾಡುವುದಕ್ಕಾಗಿ ಸಮಸ್ತವೂ ಸಮಕೂಡಿ ನಡೆಯುತ್ತವೆ ಎಂದು ಅರಿತುಕೊಳ್ಳಬೇಕು. ನೀವು ಅರಿತುಕೊಂಡಿದ್ದೀರಾ? ಯೇಸು ಕ್ರಿಸ್ತನಿಗೆ ನಮ್ಮ ಜೀವಿತ ಅರ್ಪಿಸಿಕೊಟ್ಟ ನಂತರ ನಮ್ಮ ಜೀವಿತದಲ್ಲಿ ಏನೇ ನಡೆದರೂ ಅದು ಕೇಡಾಗಲಿ ಮೇಲಾಗಲಿ ಅದು ಆತನ ಇಚ್ಛೆಯಲ್ಲಿದೆ ಎಂಬುದನ್ನು ಗಮನಿಸಿ. ಅಂದರೆ ನಮಗೆ ಕೇಡಾಗಬೇಕೆಂದು ದೇವರು ಆಶಿಸುವುದಿಲ್ಲ. ನಮಗೆ ಬಾಧೆಯಾಗಬೇಕೆಂದು ಆತನು ಇಷ್ಟಪಡುವ ಆತನಲ್ಲ. ದೇವರು ಹೃದಯಪೂರ್ವಕವಾಗಿ ಮನುಷ್ಯರಿಗೆ ದುಃಖವನ್ನಾಗಲಿ ವೇದನೆಯನ್ನಾಗಲಿ ಉಂಟು ಮಾಡುವ ಆತನು ಅಲ್ಲ. ಆತನು ಬಾಧೆಪಡಿಸುವ ಆತನಲ್ಲ, ಬಾಧಿಸಲ್ಪಡುವವರನ್ನು ಬಿಡಿಸುವಾತನಾಗಿದ್ದಾನೆ. ಆದರೆ ನಾವು ಈ ಲೋಕದಲ್ಲಿ ಜೀವಿಸುತ್ತಿರುವಾಗ ಖಚಿತವಾಗಿಯೂ ನಮಗೆ ಬಾಧೆಗಳು ಬರ್ತವೆ, ಸಮಸ್ಯೆಗಳು ಬರ್ತವೆ, ಚಿಕ್ಕಿನಲ್ಲಿ ಸಿಕ್ಕಿ ಬೀಳ್ತೇವೆ, ಅಪಾಯಗಳು ಬರ್ತವೆ, ವ್ಯಾಧಿಗಳು ಉಂಟಾಗುತ್ತವೆ, ಕಷ್ಟ ಕೊರತೆಗಳು ಉಂಟಾಗುತ್ತಲೇ ಇರುತ್ತವೆ. ಅಂತಹ ಪರಿಸ್ಥಿತಿಗಳಲ್ಲಿ ನಾವು ಗಾಬರಿಗೊಳ್ಳುವಂಥವರಾಗಿರಲಾರದೆ ನಮ್ಮ ಜೀವಿತದಲ್ಲಿರುವಂತಹ ಆ ಒಂದು ಬಾಧೆಗಳನ್ನೆಲ್ಲ ದೇವರು ಹೇಗೆ ಮಾರ್ಪಡಿಸಿಕೊಳ್ಳುತ್ತಾರೆ ಗೊತ್ತಾ? ಅದನ್ನು ನಮ್ಮ ಮೇಲಿಗಾಗಿ ಮಾರ್ಪಡಿಸುತ್ತಾರೆ. ನಿಮ್ಮ ಮನೆ ಸುಟ್ಟೋಯ್ತು ಅಂದುಕೊಳ್ಳಿ, ನಿಮಗೆ ಹೊಸ ಮನೆ ಕೊಟ್ಟು ದೇವರು ನಿಮ್ಮ ಬಾಧೆ ತೀರಿಸುತ್ತಾರೆ. ಅರ್ಥವಾಯ್ತಾ ಪ್ರಿಯರೇ? ನಿಮ್ಮ ಜೀವಿತದಲ್ಲಿ ಒಂದು ಸಮಸ್ಯೆ ಬಂದಿದೆ ಅಂದ್ಕೊಳ್ಳಿ, ಆ ಸಮಸ್ಯೆಯನ್ನು ದಾಟಿ ಇನ್ನೂ ಎತ್ತರವಾದ ಸ್ಥಳಕ್ಕೆ ಹತ್ತುವ ಹಾಗೆ ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ದೇವರನ್ನು ಪ್ರೀತಿಸುವವರಿಗೆ, ಎಲ್ಲರಿಗೂ ಅಲ್ಲ ಪ್ರಿಯರೇ, ಎಲ್ಲರಿಗೂ ಅಲ್ಲ. ದೇವರನ್ನು ಪ್ರೀತಿಸುವವರಿಗೆ, ಆತನ ಸಂಕಲ್ಪದಲ್ಲಿರುವವರಿಗೆ, ಆತನು ಕೊಡುವ ರಕ್ಷಣೆ ಹೊಂದಿದವರಿಗೆ ಅವರ ಜೀವಿತದಲ್ಲಿ ಯಾವುದೇ ಕೇಡುಂಟಾದರೂ ಅದನ್ನು ಮೇಲಾಗಿ ಮಾರ್ಪಡಿಸಲು, ಯಾವುದೇ ಬಾಧೆ ಉಂಟಾದರೂ ಅದು ಮೇಲಾಗಿ ಮಾರ್ಪಡಿಸಲು, ಯಾವುದೇ ಸಂಘಟನೆ ಉಂಟಾದರೂ ಅದನ್ನು ತನ್ನ ಆಶೀರ್ವಾದಗಳನ್ನಾಗಿ ಮಾಡಿ ನಮ್ಮನ್ನು ಆಶೀರ್ವದಿಸುವುದಕ್ಕೋಸ್ಕರ ದೇವರು ಯಾವಾಗಲೂ ಆಸೆಯುಳ್ಳವರಾಗಿದ್ದಾರೆ. ದೇವರನ್ನು ಪ್ರೀತಿಸ್ತಾ ಇದ್ದೀರಾ? ನೀವು ಯೇಸುವನ್ನು ಪ್ರೀತಿಸ್ತಾ ಇದ್ದೀರಾ?
ಸಾಧಾರಣವಾಗಿ ಹೇಳ್ತಾ ಇರ್ತೇವೆ ಯೇಸು ಅಂದರೆ ನನಗಿಷ್ಟವೆಂದು. ಆದರೆ ನೀವು ಆ ಪ್ರೀತಿಯನ್ನು ನಾಲಿಗೆಯಿಂದ ಬಾಯಿಂದ ಅಲ್ಲದೆ ಕ್ರಿಯೆಯಲ್ಲಿ ತೋರಿಸುತ್ತಾ ಇದ್ದೀರಾ? ನೀವು ಮೊದಲ ಪ್ರೀತಿ ಹೊಂದಿದವರಾಗಿದ್ದೀರಾ? ಮೊದಲ ಪ್ರೀತಿ ನೀನು ಬಿಟ್ಟಿದೆಯಾ ಎಂದು ನಿನ್ನ ಮೇಲೆ ನಿಂದೆ ಹೊರಿಸಬೇಕೆಂದು ಎಫೆಸ ಸಭೆಗೆ ದೇವರು ಹೇಳ್ತಾರಲ್ಲವೇ? ನಾವು ಕೂಡ ಅನೇಕರು ಪ್ರೀತಿಸ್ತಿರ್ಬೋದೇನೋ, ಆದರೆ ರಕ್ಷಣೆ ಹೊಂದಿದ ಆರಂಭದಲ್ಲಿದ್ದಂತಹ ಆ ಆಸಕ್ತಿ, ಆ ಪ್ರೀತಿ, ಆ ಛಲವಾಗಲಿ ತ್ಯಾಗವಾಗಲಿ ಈ ದಿನ ಕಾಣಿಸಿಕೊಳ್ಳೋದಿಲ್ಲ. ನಿಜವಾಗ್ಲೂ ನಾವು ದೇವರನ್ನು ಪ್ರೀತಿಸುವುದಾದರೆ, ಆತನನ್ನು ಪ್ರೀತಿಸುವುದಾದರೆ ಆತನ ಆಜ್ಞೆ ಕೈಕೊಂಡು ನಡೆಯುತ್ತೇವೆ. ಆತನನ್ನು ಪ್ರೀತಿಸುವುದಾದರೆ ನಾವು ನಮ್ಮ ಸುತ್ತಲಿರುವವರನ್ನು ಪ್ರೀತಿಸುವವರಾಗಿರ್ತೇವೆ. ದೇವರು ಕೆಲವೊಂದು ಸಾರಿ ನಮಗೆ ಕ್ವಶನ್ ಮಾಡ್ತಾ ಇರ್ತಾರೆ, ಯಾಕೆಂದರೆ ನಮ್ಮನ್ನು ನಾವು ಪರಿಶೀಲಿಸಿಕೊಳ್ಳುವುದಕ್ಕಾಗಿ. ಪೇತ್ರನಿಗೆ ಯೇಸು ಕೇಳ್ತಾರೆ, ಪೇತ್ರನೇ ನೀನು ನನ್ನನ್ನು ಪ್ರೀತಿಸುವಿಯಾ ಎಂದು. ಪೇತ್ರನೇ ನೀನು ನನ್ನನ್ನು ಪ್ರೀತಿಸುವಿಯಾ, ಪೇತ್ರನೇ ನೀನು ನನ್ನನ್ನು ಪ್ರೀತಿಸುವಿಯಾ ಎಂದು 3 ಸಾರಿ ಯೇಸು ಕೇಳ್ತಾರೆ. ಯಾಕೆಂದರೆ 3 ಸಾರಿ ಯೇಸು ಗೊತ್ತಿಲ್ಲ ಎಂದು ಅಲ್ಲಗಳೆಯುತ್ತಾನೆ. ನೀನು ನನಗೆ ಪ್ರೀತಿಸುವುದಾದರೆ ನಿನಗೊಂದು ಕೆಲಸ ಇದೆ. ನನ್ನ ಕುರಿಮರಿಗಳನ್ನು ಮೇಯಿಸು, ನನ್ನ ಕುರಿಮರಿಗಳನ್ನು ಕಾಯಿ, ನನ್ನ ಕುರಿಗಳನ್ನು ಮೇಯಿಸು. ದೇವರನ್ನು ಪ್ರೀತಿಸುವಾಗ ನಾವು ದೇವರಿಗಾಗಿ ಜೀವಿಸಬೇಕು. ದೇವರನ್ನು ಪ್ರೀತಿಸುವವರಿಗೆ, ನೀವು ನಿಜವಾಗ್ಲೂ ದೇವರನ್ನು ಪ್ರೀತಿಸುವುದಾದರೆ ಯಾವುದಕ್ಕೂ ಭಯಪಡುವ ಅಗತ್ಯವಿಲ್ಲ. ಯಾರೇ ಎಷ್ಟೇ ಅಪಕಾರ ಮಾಡಲಿ ಅವೆಲ್ಲ ದೇವರು ಉಪಕಾರವಾಗಿ ಮಾರ್ಪಡಿಸ್ತಾರೆ. ನಿಮಗೆ ಎಷ್ಟೇ ಆತಂಕ ಬಂದರೂ ಕೂಡ ಅವುಗಳನ್ನು ಹತ್ತುವುದಕ್ಕಾಗಿ ಒಂದು ಸ್ಟೆಪ್ಸ್ಗಳನ್ನಾಗಿ ಮಾರ್ಪಡಿಸ್ತಾರೆ. ನಿಮ್ಮ ಜೀವಿತದಲ್ಲಿ ಎಷ್ಟೇ ಕಹಿ ಅನುಭವ ಎದುರಿಸಬೇಕಾದರೂ ಆ ಕಹಿ ಅನುಭವವನ್ನು ಆತನು ಮಧುರವಾಗಿ ಮಾರ್ಪಡಿಸಬಲ್ಲಂತಹ ಅದ್ಭುತನಾದ ದೇವರೇ ನಮ್ಮ ಕರ್ತನಾದ ಯೇಸುವಾಗಿದ್ದಾರೆ. ಯೇಸುವಿನಲ್ಲಿ ನಂಬಿಕೆ ಇಡೀರಿ. ಬೆದರಿಕೆಗೊಳಗಾಗಬಾರ್ದು, ಕುಗ್ಗಿ ಹೋಗಬಾರ್ದು. ಕೇಡು ಉಂಟಾಗಿದ್ದಕ್ಕೆ, ನಷ್ಟ ಉಂಟಾಗಿದ್ದಕ್ಕೆ, ಬೇಡಿಕೊಂಡಿದ್ದು ಸಿಗಲಾರದಕ್ಕೆ ಯಾಕೆ ಅದು ಹಾಗಾಯ್ತು, ಯಾಕೆ ಇದು ಹೀಗಾಯ್ತು ಎಂದು ಬಹಳಷ್ಟು ಜನ ಇದೇ ಪ್ರಶ್ನೆ ಕೇಳ್ತಾರೆ. ನನಗೆ ಯಾಕೆ ಹೀಗಾಯ್ತು, ನನಗೆ ಯಾಕೆ ಶ್ರಮೆ ಬರ್ತವೆ, ನನಗೆ ಯಾಕೆ ಎಲ್ಲರೂ ನಿಂದಿಸ್ತಾರೆ, ನಾನು ಯಥಾರ್ಥನಾಗಿದ್ದೇನಲ್ಲವೇ? ಕೆಲವೊಂದು ಸಾರಿ ನನಗೂ ಕೂಡ ಅನಿಸುತ್ತೆ ಪ್ರಿಯರೇ, ನಂಬಿಗಸ್ತನಾಗಿ ಸೇವೆ ಮಾಡ್ತಾ ಇದ್ರೆ ಬಹಳಷ್ಟು ಜನ ನನ್ನ ಮೇಲೆ ಕಲ್ಲೆಸೆಯುತ್ತಿರುವಾಗ ಏನೋ ಬೇರೆ ಎಲ್ಲರೊಂದಿಗೆ ಸೇರಿಸಿ ನನಗೂ ಕೂಡ ಇವರು ಕೂಡ ಎಲ್ಲರ ಹಾಗೇ ಇದ್ದಾರೆ ಅನ್ನುತ್ತಾ ಇರ್ತಾರೆ. ಪಾಪ ಅವರಿಗೆ ನಾನು ಗೊತ್ತಿಲ್ಲವಲ್ಲ, ವೈಯಕ್ತಿಕವಾಗಿ ಅವರು ನನಗೆ ನೋಡಲಿಲ್ವಲ್ಲ, ಹೀಗೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಿದ್ದಾರೆ ಅಷ್ಟೇ. ಆಯ್ತು ಸರಿ ದೇವ್ರೆ, ನಿಮಗೆ ವಂದನೆಗಳು ಎಂದು ಹೇಳುವುದು ಅಷ್ಟು ಸುಲಭ ಅಲ್ಲ. ನೋಡಿ ಪ್ರಿಯರೇ, ಅನೇಕ ಸಾರಿ ನಮಗೆ ಗೊತ್ತಾಗಲಾರದಂತೆ ನಮ್ಮ ಕುರಿತಾಗಿ ಕೆಟ್ಟ ಪ್ರಚಾರ ಮಾಡುವಂಥವರು ನಮ್ಮ ಕುರಿತು ಅಡ್ವರ್ಟೈಸ್ಮೆಂಟ್ ಮಾಡುವಂತೆ ನಾವು ಗುರುತಿಸುವಾಗ ನಮ್ಮ ದೇವರು ಅದನ್ನು ಅಡ್ವರ್ಟೈಸ್ಮೆಂಟ್ ಆಗಿ ಮಾರ್ಪಡಿಸ್ತಾರೆ. ಕೆಟ್ಟ ಪ್ರಚಾರ ಮಾಡುತ್ತಾ ಇರುವಾಗ ನೀವು ಎಲ್ಲರಿಗೆ ಗೊತ್ತಾಗ್ತೀರಿ. ಎಲ್ಲರಿಗೆ ಗೊತ್ತಾದ ನಂತರ ನೀವು ನಿಂದಾರಹಿತರೆಂದು, ನೀವು ನಿಜವಾದ ಸೇವಕನೆಂದು, ನೀವು ನಿಜವಾದ ವಿಶ್ವಾಸಿ ಎಂದು ನಿಮ್ಮ ವಿಷಯದಲ್ಲಿ ದೇವರು ನಿರೂಪಿಸ್ತಾರೆ. ಯೋಸೇಫನ ವಿಷಯದಲ್ಲಿ ಆಲೋಚಿಸುವುದಾದರೆ, ಅವನು ವ್ಯಭಿಚಾರಿ, ಜಾರತ್ವ ಮಾಡಿದಾನೆ, ತನ್ನ ಯಜಮಾನನ ಹೆಂಡತಿಗೆ ಬಲಾತ್ಕಾರ ಮಾಡಿದಾನೆ ಎಂಬ ನಿಂದೆಯೇ ಊರೆಲ್ಲ ಹಬ್ಬಿಕೊಂಡಿತು. ಮಾಡಲಾರದ ಅಪರಾಧಕ್ಕೆ ಅವನ ಮೇಲೆ ನಿಂದೆ ಹೊರಿಸಿ ಸೆರೆಮನೆಯೊಳಗಡೆ ಹಾಕಿಸುತ್ತಾರೆ. ಆದರೆ ಅವನು ಸೆರೆಮನೆಯೊಳಗೆ ಹೋಗುವುದರಿಂದಲೇ ಅವನು ರಾಜನ ಬಳಿಗೆ ಹೋಗುವುದಕ್ಕಾಗಿ ಒಂದು ಮಾರ್ಗ ತಯಾರಾಯಿತು. ಅದು ಕೇಡಾಗಿರಬಹುದು ಅಂದುಕೊಂಡ, ಆದರೆ ಅದು ಅವನಿಗೆ ಮೇಲುಂಟು ಮಾಡಿತು. ಅಷ್ಟು ಮಾತ್ರವಲ್ಲ, ಅರಸನಾದ ಫರೋಹನು ತಕ್ಕ ಸಮಯದಲ್ಲಿ ಯೋಸೇಫನನ್ನು ಹೆಚ್ಚಿಸುತ್ತಾನೋ, ಎಷ್ಟು ಜನ ಅವನನ್ನು ದೂಷಿಸುತ್ತಾರೋ, ಎಷ್ಟು ಜನ ಅವನನ್ನು ಅವಹೇಳನ ಮಾಡಿ ನುಡಿದಿದ್ದರೋ, ಎಷ್ಟು ಜನ ಅವನ ಮೇಲೆ ನಿಂದೆ ಹೊರಿಸಿದರೋ, ಅವರೆಲ್ಲರೂ ಚೀಲ ಹಿಡಿದುಕೊಂಡು ಯೋಸೇಫನ ಬಳಿಗೆ ಬಂದು, ಅಯ್ಯ ತಿಳಿಯಲಾರದೆ ಅಂದಿದ್ದೇವೆ, ನಮ್ಮನ್ನು ಕ್ಷಮಿಸಿರಿ ಎಂದು ಸ್ವಂತ ಸಹೋದರರ ಸಹಿತವಾಗಿ ಆ ಆಹಾರಕ್ಕಾಗಿ ಅವನ ಮುಂದೆ ನಿಂತಾಗ ಅನ್ನದಾತನಾಗಿ ಮಾರ್ಪಟ್ಟ. ಹೌದು ಪ್ರೇರೆ, ಯೋಸೇಫನನ್ನು ಕಂಡ ಅಣ್ಣಂದಿರು ಅಸೂಯೆಪಟ್ರು. ಅವನು ಬಣ್ಣಗಳುಳ್ಳ ಅಂಗಿ ಹಾಕಿದ್ದಕ್ಕೆ ಹೊಟ್ಟೆಕಿಚ್ಚುಪಟ್ರು. ಕನಸು ಕಾಣುವವನೆಂದು ಹೇಳಿ ಅವನಿಗೆ ಅವರು ಅಪಹಾಸ್ಯ ಮಾಡಿದ್ರು. ಅವನಿಗೆ ಹಿಂಸೆಗೊಳಿಸುತ್ತಾರೆ, ಕೈಕಾಲುಗಳನ್ನು ಕಟ್ಟಿ ಗುಂಡಿಯೊಳಗೆ ಹಾಕುತ್ತಾರೆ. ಅಷ್ಟಕ್ಕೆ ನಿಲ್ಲದೆ ಅನ್ನ ತಂದಿರುವಂತಹ ಸ್ವಂತ ತಮ್ಮನಿಗೆ ಅವರು ಪ್ರೀತಿ ಮಾಡುವುದರ ಬದಲಿಗೆ ಅಣ್ಣಂದಿರೆಲ್ಲ ಎಷ್ಟು ಕ್ರೂರವಾಗಿ ವರ್ತಿಸಿದ್ರು ನೋಡಿ. ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಕೆಟ್ಟತನವನ್ನು ಅಸಹಿಸಿಕೊಂಡಿರುವ ಯೋಸೇಫನಿಗೆ ಯಾಕೆ ಈ ಬಾಧೆ, ಯಾಕೆ ಈ ಶ್ರಮೆ, ಯಾಕೆ ಈ ಪರಿಸ್ಥಿತಿ ಬಂತು ಎಂದು ಕುಗ್ಗಿ ಹೋಗಲಿಲ್ಲ ಆ ಯೋಸೇಫನು. ಐಗುಪ್ತಕ್ಕೆ ಮಾರಿಬಿಡ್ತಾರೆ. ಅಲ್ಲಿಗೆ ಒಬ್ಬ ಬಂದಿಯಾಳಾಗಿ ಹೋಗ್ತಾನೆ. ಮುದ್ದಾದ ಮಗನಾಗಿ ಬೆಳೆದವನು ಒಂದು ಅನ್ಯದೇಶಸ್ಥನಾದ ಯಜಮಾನನ ಮನೆಯೊಳಗೆ ಪಾತ್ರೆ ತೊಳೆಯುವವನಾಗಿ, ಮನೆ ಒರೆಸುವವನಾಗಿ, ಬಂದಿ ಆಳಾಗಿ, ಅಂದರೆ 24 hours ಯಜಮಾನ ಏನೇ ಹೇಳಿದ್ರೂ ಕೂಡ ಮಾಡುವ ಸ್ಥಿತಿಗೆ ಸೇರಿ ಬಾಧೆ ಪಡ್ತಾ ಇದ್ದಾಗ್ಯೂ ಕೂಡ ಯೋಸೇಫನು, ದೇವರು ಅನುಮತಿಸಲಾರದೆ ನನ್ನ ಅಣ್ಣಂದಿರು ನನಗೆ ಮಾರಲಾರರು, ದೇವರು ಅನುಮತಿಸಿದ ಹೊರತು ನನಗೆ ಈ ಬಾಧೆ ಬರುವುದಿಲ್ಲ, ದೇವರ ಚಿತ್ತವಿಲ್ಲದೆ ನನಗೆ ಈ ಶ್ರಮೆ ಉಂಟಾಗುವುದಿಲ್ಲ ಎಂಬ ನಂಬಿಕೆ ಉಳ್ಳವನಾಗಿರುವುದರಿಂದಲೇ ದೇವರು ಅವನ ಸಂಗಡ ಇದ್ರು.
ಯಾವುದೇ ಪರಿಸ್ಥಿತಿಯಾಗಿರಲಿ ದೇವರೇ, ನೀವು ನನ್ನ ಸಂಗಡ ಇರಬೇಕು ಅನ್ನುವುದನ್ನು ಕಲಿತ. ಅದಕ್ಕಾಗಿಯೇ ಅವನ ಸ್ವಂತ ಅಣ್ಣಂದಿರು ಚೀಲ ತೆಗೆದುಕೊಂಡು ಧಾನ್ಯಕ್ಕಾಗಿ ಅವನ ಮುಂದೆ ಬಂದು ನಿಂತುಕೊಂಡಾಗ, ಅಣ್ಣಂದರೇ, ನೀವು ನನ್ನನ್ನು ಮಾರಿಬಿಟ್ಟಿದ್ದಕ್ಕಾಗಿ ಬಾಧೆಪಡಬೇಡಿ, ನಾನೇ ನಿಮ್ಮ ತಮ್ಮನಾದ ಯೋಸೇಫನು, ನಾನೇ ನಿಮ್ಮ ತಮ್ಮನು, ನೀವು ಮಾರಿಬಿಟ್ಟಂತಹ ತಮ್ಮನು ಅಂದಾಗ ಬೆದರಿಕೊಂಡ್ರು ಅಣ್ಣಂದಿರು. ನೀವು ಬಾಧೆ ಪಡಬೇಡಿರಿ, ದೇವರು ನಮ್ಮ ಮೇಲಿಗೋಸ್ಕರವೇ, ನಿಮಗೋಸ್ಕರವೇ ನನ್ನನ್ನು ಮುಂಚಿತವಾಗಿಯೇ ಈ ಐಗುಪ್ತಕ್ಕೆ ಕಳಿಸಿದ್ದಾರೆ ಎಂದು ಹೇಳಿದನು. ನಮ್ಮ ಜೀವಿತದಲ್ಲಿ ಈ ದಿನ ನಮಗೆ ಕಹಿಯಾಗಿರುವಂಥವುಗಳು ಒಂದು ದಿನ ಅದರ ಅರ್ಥ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. ಒಂದು ವಿಷಯ ಹೇಳ್ತೇನೆ ಕೇಳಿ, ದೇವರ ಎಲ್ಲಾ ವಿಷಯಗಳು ನಮಗೆ ಅರ್ಥ ಆಗೋದಿಲ್ಲ. ಆತನ ಕೃಪೆಯಲ್ಲಿರುವ ನಮಗೆ ಈ ದಿನ ಅವು ಅರ್ಥ ಆಗಲ್ಲ. ಆದರೆ ನೀವು ಸಹಿಸಿಕೊಳ್ಳುವುದಾದರೆ ಸಹಿಸಿಕೊಳ್ಳುವವನು ಧನ್ಯನು. ನೀವು ಕಾದುಕೊಂಡಿರುವುದಾದರೆ ಯೆಹೋವನಲ್ಲಿ ಕಾದುಕೊಂಡಿರುವಂಥವರು ನೂತನ ಬಲ ಹೊಂದುತ್ತಾರೆ. ನೀವು ಕಾದು ಎದುರು ನೋಡುವುದಾದರೆ ದೇವರ ನೂತನವಾದ ದಿವ್ಯದಾನವನ್ನು ಹೊಂದಬಲ್ಲಿರಿ. ಆದಿಕಾಂಡ 45ನೇ ಅಧ್ಯಾಯ ಅದರಲ್ಲಿ 4ನೇ ವಚನ ಓದುತ್ತಿದ್ದೇನೆ ಕೇಳ್ರಿ. ಆಗ ಯೋಸೇಫನು ನನ್ನ ಬಳಿಗೆ ಬನ್ನಿರಿ ಎಂದು ತನ್ನ ಸಹೋದರರಿಗೆ ಹೇಳಿದಾಗ ಅವರು ಅವನ ಬಳಿಗೆ ಬಂದರು. ಆಗ ಅವನು, ಐಗುಪ್ತ ದೇಶಕ್ಕೆ ಹೋಗುವುದಕ್ಕಾಗಿ ಮಾರಿಬಿಟ್ಟಿರುವ ನಿಮ್ಮ ತಮ್ಮನಾದ ಯೋಸೇಫನು ನಾನೇ. ಆದಾಗ್ಯೂ ನಾನು ಇಲ್ಲಿಗೆ ಬರುವಂತೆ ನೀವು ನನ್ನನ್ನು ಮಾರಿಬಿಟ್ಟದಕ್ಕಾಗಿ ದುಃಖಪಡಬೇಡಿ. ಅದು ನಿಮಗೆ ಸಂತಾಪ ಉಂಟು ಮಾಡದಿರಲಿ. ಪ್ರಾಣ ರಕ್ಷಣೆಗೋಸ್ಕರ ದೇವರು ನಿಮಗೆ ಮುಂಚಿತವಾಗಿ ನನ್ನನ್ನು ಇಲ್ಲಿಗೆ ಕಳಿಸಿದರು. ಪ್ರಾಣ ರಕ್ಷಣೆಗೋಸ್ಕರ, ನಿಮ್ಮ ರಕ್ಷಣೆ, ನನ್ನ ರಕ್ಷಣೆ, ಅನೇಕರ ರಕ್ಷಣೆಗೋಸ್ಕರ ದೇವರೇ ನನ್ನನ್ನು ಮುಂಚಿತವಾಗಿ ಇಲ್ಲಿಗೆ ಕಳಿಸಿದರು ಅಂದ. ನಿಮ್ಮ ಜೀವಿತದಲ್ಲಿ ಈ ನೂತನ ವರ್ಷದಲ್ಲಿ ಇನ್ನೂ ಕೆಲವೊಂದು ಆಟಂಕಗಳು, ಅಭ್ಯಂತರಗಳು ಉಂಟಾಗುತ್ತಿರುವಾಗ ದೇವರು ಮಾಡಿರುವ ವಾಗ್ದಾನ ಇನ್ನೂ ಯಾಕೆ ನೆರವೇರಲಿಲ್ವಲ್ಲ? ಮಕ್ಕಳಾಗಬೇಕೆಂದು ದೇವರಿಗೆ ಬೇಡಿಕೊಳ್ತಾ ಇದ್ದೇನೆ, ಇನ್ನೂ ಯಾಕೆ ಮಕ್ಕಳಾಗಲಿಲ್ಲ? ನನಗಿರುವ ನನ್ನ ಸಮಸ್ಯೆಗಳಿಂದ ಬಿಡುಗಡೆಯಾಗಬೇಕೆಂದು ದೇವರಿಗೆ ಮೊರೆ ಇಡ್ತಿದ್ದೇನೆ, ಈ ಕೋರ್ಟ್ ಕೇಸ್ನಿಂದ ನನಗೆ ಯಾಕೆ ಬಿಡುಗಡೆಯಾಗಲಿಲ್ಲ? ಈ ಸಾಲದ ಸಮಸ್ಯೆದೊಳಗೆ ಸಿಕ್ಕಾಕೊಂಡಿದ್ದೇನೆ, ಇನ್ಮೇಲೆ ನಾನು ಈ ಸಾಲ ತೀರಿಸ್ಲಿಕ್ಕಾಗಲ್ಲ ಎಂಬ ದಿಗಿಲಿನಲ್ಲಿ, ಬಾಧೆಯಲ್ಲಿ ಇದ್ದಿರಬಹುದೇನೋ. ಪೆಟ್ಟಿನ ಮೇಲೆ ಪೆಟ್ಟು, ಬಾಧೆಯ ಮೇಲೆ ಬಾಧೆ ಉಂಟಾಗ್ತಿದೆ ಎಂದು ಕುಗ್ಗಿ ಹೋಗ್ತಾ ಇರಬಹುದೇನೋ. ದೇವರ ಮೇಲೆ ನಂಬಿಕೆ ಇಡೀರಿ. ನನ್ನ ದೇವರು ನನಗೆ ಬಿಡಿಸುತ್ತಾರೆ ಎಂದು ನಂಬಿರಿ. ನಿಮ್ಮ ಕೇಡುಗಳನ್ನು ಮೇಲನ್ನಾಗಿ ಮಾಡುವುದಕ್ಕಾಗಿ, ನಿಮ್ಮ ಬಾಧೆಗಳನ್ನೆಲ್ಲ ಪರಿಷ್ಕಾರಗಳನ್ನಾಗಿ ಮಾರ್ಪಡಿಸಲು ನಮ್ಮ ಯೇಸು ಶಕ್ತಿಯುಳ್ಳವರಾಗಿದ್ದಾರೆ. ದೇವರನ್ನು ಪ್ರೀತಿಸುವವರಿಗೆ, ಅಂದರೆ ಆತನ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟವರಿಗೆ ಮೇಲುಂಟು ಆಗುವುದಕ್ಕಾಗಿ ಸಮಸ್ತವು ಸಮಕೂಡಿ ನೆರವೇರುವವು. ಸಮಕೂಡಿ ನೆರವೇರುವವು ಅಂದರೆ ಎಲ್ಲವನ್ನು ಒಟ್ಟುಗೂಡಿಸಿ ಒಂದು ಒಳ್ಳೆ ಔಟ್ಕಮ್ ದೇವರು ನಮಗೆ ಕೊಡ್ತಾರೆ. ಒಬ್ಬ ಆರ್ಟಿಸ್ಟ್ಗೆ ನೀವು ನೋಡುವಾಗ ಕೆಲವೊಂದು ಚುಕ್ಕೆ ಮೊದಲಿಡ್ತಾನೆ, ಅಲ್ಲೊಂದು ಇಲ್ಲೊಂದು ಚುಕ್ಕೆ ಇಡ್ತಾನೆ. ನೋಡುವಾಗ ಹುಚ್ಚನಂತೆ ಕಾಣಿಸ್ತಾನೆ, ನಮಗೇನೂ ಅರ್ಥ ಆಗಲ್ಲ. ಆದರೆ ಅವೆಲ್ಲವುಗಳನ್ನು ಜೋಡಿಸಿದಾಗ ಒಂದು ಒಳ್ಳೆಯ ರೂಪ, ಆ ಒಂದು ಆರ್ಟಿಸ್ಟ್ ತನ್ನ ಹೃದಯದಲ್ಲಿ ಅಂದುಕೊಂಡಿರುವ ರೂಪ ಬಿಡಿಸುವುದನ್ನು ನಾವಲ್ಲಿ ನೋಡುತ್ತೇವೆ. ಹಾಗೆಯೇ ನಮ್ಮ ಜೀವಿತದಲ್ಲಿ ಇದ್ಯಾಕೆ, ಅದ್ಯಾಕೆ, ಈ ಚುಕ್ಕೆ ಯಾಕೆ, ಈ ಬಾಧೆ ಯಾಕೆ, ಈ ವೇದನೆ ಯಾಕೆ, ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಯಾಕೆ, ಈ ಬಾಧೆ ಯಾಕೆ ನನಗುಂಟಾಯಿತು ಎಂದು ಎಷ್ಟೋ ಸಾರಿ ಅಂದಿರ್ತೇವೆ. ಅವು ಈ ದಿನ ನಿಮ್ಗೆ ಅರ್ಥ ಆಗದೇ ಇರಬಹುದೇನೋ. ಆದರೆ ನಂಬಿಕೆ ಇಡುವುದಾದರೆ, ಕರ್ತನಲ್ಲಿ ಕಾದುಕೊಂಡಿರುವುದಾದರೆ, ಎಲ್ಲವನ್ನು ಸಮಕೂಡಿಸಿ ದೇವರು ನೆರವೇರಿಸುವುದಕ್ಕಾಗಿ, ಅವೆಲ್ಲವುಗಳೊಳಗಿಂದ ಪರಿಪೂರ್ಣ ಆಶೀರ್ವಾದ ಕೊಡುವುದಕ್ಕಾಗಿ ಆತನು ಯಾವಾಗಲೂ ಸಿದ್ಧವಾಗಿದ್ದಾರೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ನಮ್ಮ ಜೀವಿತದಲ್ಲಿ ಎಷ್ಟೋ ಸಾರಿ ನಾವು ನಿರುತ್ಸಾಹ ಪಡ್ತಿದ್ದೇವೆ, ಕುಗ್ಗಿ ಹೋಗ್ತಿದ್ದೇವೆ. ನನಗೇ ಯಾಕಿದಾಯ್ತು, ನನಗೆ ಯಾಕೆ ಹೀಗಾಯ್ತು, ಅದ್ಯಾಕೆ ಹೀಗಾಯ್ತು, ಇದ್ಯಾಕೆ ಹೀಗಾಯ್ತು ಎಂದು, ದೇವರು ಇದ್ರೆ ಯಾಕೆ ಹೀಗಾಯ್ತು, ಯಾಕೆ ಹಾಗಾಯ್ತು ಎಂಬ ಅನೇಕ ಪ್ರಶ್ನೆಗಳು ಕಾಡ್ತಾ ಇವೆ. ಆದರೆ ಉತ್ತರ ನಿಮ್ಮ ಬಳಿಯಲ್ಲಿದೆ ಎಂದು, ನಿಮ್ಮ ಪ್ರೀತಿಯಲ್ಲಿ ನಮ್ಮನ್ನು ದೃಷ್ಟಿಸಿ ನೋಡಿ ನಮ್ಮನ್ನು ಕಾಯ್ದು ಕಾಪಾಡ್ತಾ ಇದ್ದೀರೆಂದು, ಎಲ್ಲವೂ ಸಮಕೂಡಿ ನೆರವೇರಿಸುವ ಹಾಗೆ ನಮ್ಮ ಜೀವಿತದಲ್ಲಿ ಉಂಟಾಗುವ ಕೇಡುಗಳನ್ನೆಲ್ಲ ನೀವು ಮೇಲನ್ನಾಗಿ ಮಾರ್ಪಡಿಸುವ ದೇವರಾಗಿದ್ದೀರೆಂದು ನಾವು ನಂಬುತ್ತೇವೆ. ತಾಳಿಕೊಳ್ಳಬೇಕಾದ ಶಕ್ತಿಯನ್ನು, ನಂಬಬೇಕಾದಂತಹ ವಿಶ್ವಾಸವನ್ನು, ಕಾದುಕೊಂಡಿರಬೇಕಾದಷ್ಟು ತಾಳ್ಮೆಯನ್ನು ನಮಗೆ ಅನುಗ್ರಹಿಸಿರಿ. ನಿಮ್ಮನ್ನೇ ಪ್ರೀತಿಸ್ತೇವೆ ದೇವರೇ. ನೀವೇನೇ ಮಾಡಿದರೂ ಕೂಡ ನಮ್ಮ ಜೀವಿತ ನಿಮ್ಮದೇ ಆಗಿದೆ. ನಿಮಗಿಷ್ಟ ಬಂದಂತೆ ಮಾರ್ಪಡಿಸಿಕೊಳ್ಳಿರಿ ಎನ್ನುವ ಹಾಗೆ ಅರ್ಪಿಸಿಕೊಳ್ಳುವಂತೆ ನಮ್ಮ ಒಬ್ಬೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ.
ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ಹೊರದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಇದೇ ನಂಬರ್ಗೆ ನಿಮ್ಮ ಪ್ರಾರ್ಥನಾ ಮನವಿ ವಾಟ್ಸಪ್ ಮೂಲಕ ಕಳಿಸಿಕೊಡಿರಿ. ದಿನಾಲೂ ಯಾಕೆ ಹೇಳ್ತೀರಿ ಅನ್ನುತ್ತೀರೋ? ಕೆಲವರು ಹೊಸದಾಗಿ ಜಾಯಿನ್ ಆಗ್ತಿದ್ದಾರೆ. ಎಲ್ಲರಿಗೂ ಅನುಕೂಲವಿರುವಂತೆ ಮೇಲಿಂದ ಮೇಲೆ ಹೇಳ್ತಿದ್ದೇವೆ. ಹಾಗಾಗಿ ಒಂದು ವೇಳೆ ಇದುವರೆಗೂ ನೀವು ಒಂದು ಸಾರಿಯೂ ವಾಟ್ಸಪ್ ಮೆಸೇಜ್ ಕಳಿಸಿಕೊಡದಿದ್ದರೆ ದಯವಿಟ್ಟು ಈ ದಿನವೇ ಈ ಪ್ರೋಗ್ರಾಂ ವೀಕ್ಷಿಸಿದ ತಕ್ಷಣವೇ ಒಂದು ವಾಟ್ಸಪ್ ಮೆಸೇಜ್ ಅನ್ನು ಕಳಿಸಿಕೊಡಿರಿ. ನೀವು ಮೊದಲ ಸಾರಿ ಕಳಿಸಿಕೊಡುತ್ತಿರುವುದಾದರೆ ನಿಮ್ಮ ಪಿಕ್ಚರ್ ಕೂಡ ಆ್ಯಡ್ ಮಾಡಿ. ಒಂದೇ ಹೆಸರಿನಿಂದ ಅನೇಕರಿದ್ರೂ ಕೂಡ ಒಂದೇ ವರ್ಚಸ್ಸಲ್ಲಿ ಎಲ್ಲರೂ ಇರೋದಿಲ್ವಲ್ಲ. ನಿಮ್ಮನ್ನು ನೆನಪಿಟ್ಕೊಂಡು ನಿಮಗೋಸ್ಕರ ಪ್ರಾರ್ಥಿಸಲು ಇದು ಅನುಕೂಲವಾಗಿರುತ್ತೆ. ಪ್ರತಿದಿನ ನಮಗೆ ತಲುಪುವ ಸಾವಿರಾರು ವಾಟ್ಸಪ್ ಮೆಸೇಜ್ಗಳನ್ನು ನಾವು ಪರಿಶೀಲಿಸಿ ಒಂದು ತಂಡವಾಗಿ ನಿಮ್ಮೆಲ್ಲರಿಗೋಸ್ಕರ ಪ್ರಾರ್ಥಿಸ್ತಿದ್ದೇವೆ. ಮತ್ತಷ್ಟು ಹೆಚ್ಚು ದೇವರ ಸನ್ನಿಧಿಯಲ್ಲಿ ವಿಜ್ಞಾಪನೆ ಮಾಡ್ತಿದ್ದೇವೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಬೆಳಗ್ಗೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.